ಡಿಕೆ ಶಿವಕುಮಾರ್ ಮಾತಿಗೆ ತಲೆ ಬಾಗಿದ ಹೊರಟ್ಟಿ. ಈಗ ಸಭಾಪತಿ ಸ್ಥಾನಕ್ಕೆ ತ್ಯಾಗಕ್ಕೆ ಈಗ ಹೊರಟ್ಟಿ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಸಭಾಪತಿ ಸ್ಥಾನ ತ್ಯಾಗಕ್ಕೆ ಹೊರಟ್ಟಿ ಈಗ ಗ್ರೀನ್ ಸಿಗ್ನಲ್ ನೀಡಿದ್ದು, ಉಪಸಭಾಪತಿ ಚುನಾವಣೆ ನಡೆಸಿ ಅಂತ ಹೇಳಿ ಈಗ ಹೊರಟ್ಟಿ ನಿರ್ಗಮನವನ್ನ ಮಾಡಿದ್ದಾರೆ. ಆಗಸ್ಟ್ 14ರಂದು ಉಪಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಈಗ ಉಪಸಭಾಪತಿ ಆಯ್ಕೆಯ ಬಳಿಕ ಸ್ಥಾನವನ್ನ ತೊರೆಯಲಿರುವಂತಹ ಹೊರಟ್ಟಿಯವರು, ಆದರೆ ಈಗ ಸಭಾಪತಿಯನ್ನ ಬದಲಾಯಿಸಬೇಡಿ ಅಂತ ಹೇಳಿ ಕೆಲ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಜಾರಕಿಹೊಳಿ, ಚಲುವರಾಯಸ್ವಾಮಿ ಹಾಗೆ ಜಮೀರ್ ಎಲ್ಲರೂ ಕೂಡ ಒತ್ತಾಯವನ್ನ ಮಾಡಿದ್ದು, ಈಗ ಸಿಎಂ ಡಿಕೆ ಶಿವಕುಮಾರ್ ನಿರ್ಧಾರವನ್ನ ಬದಲಿಸೋದಿಲ್ಲ. ಡಿಕೆ ಶಿವಕುಮಾರ್ ಮಾತಿಗೆ ತಲೆ ಬಾಗಿದಂತಹ ಹೊರಟ್ಟಿ ಅವರು ಹೇಳಿದ್ದೆ ಕೇಳ್ತೀನಿ ಅಂತ ಹೇಳಿ ಈಗ ಸಭಾಪತಿ ಸ್ಥಾನ ತ್ಯಾಗಕ್ಕೆ ಹೊರಟ್ಟಿ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಆಗಸ್ಟ್ 14ರಂದು ಈಗ ಉಪಸಭಾಪತಿ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಹಾಗಾಗಿ ಈಗ ಸಭಾಪತಿ ಸ್ಥಾನಕ್ಕೆ ತ್ಯಾಗ ನೀಡಿರುವಂಥದ್ದು. ಉಪಸಭಾಪತಿ ಚುನಾವಣೆ ನಡೆಸಿದ ನಂತರ ಏನು ಅಂತಿಮ ತೀರ್ಮಾನ ಬರುತ್ತೆ, ಡಿಕೆ ಶಿವಕುಮಾರ್ ಅವರ ಆದೇಶದ ಮೇಲೆ, ಅವರ ಮಾರ್ಗದರ್ಶನದ ಮೇಲೆ ಇದು ನಡೆಯುವಂತಹದ್ದು ಅಂತ ಹೇಳಿ. ಆದರೆ ಕೆಲ ಕಾಂಗ್ರೆಸ್ ಮುಖಂಡರು ಕೂಡ ಇದಕ್ಕೆ ಬೇಡ ಅಂತ ಕೂಡ ಹೇಳಿದ್ದಾರೆ. ಆದರೆ ಈಗ ಸಭಾಪತಿಯನ್ನ ಬದಲಾಯಿಸಬೇಡಿ ಅಂತ ಹೇಳಿ ಚಲುವರಾಯಸ್ವಾಮಿ, ಜಮೀರ್, ಖಾದರ್, ಜಾರಕಿಹೊಳಿ ಇವರೆಲ್ಲರಿಂದ ಒತ್ತಡ ಬರ್ತಾ ಇದೆ. ಎಲ್ಲರೂ ಒತ್ತಾಯ ಮಾಡಿದ್ರು ಕೂಡ ನಿರ್ಧಾರ ಬದಲಿಸಿದಂತಹ ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ಮಾತಿಗೆ ತಲೆ ಬಾಗ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತ್ ಅವರು. ಹರ್ಷಿತ್, ಈಗ ಉಪಸಭಾಪತಿ ಸ್ಥಾನಕ್ಕೆ 14ರಂದು ಚುನಾವಣೆ ನಡೆಯುತ್ತೆ. ಅದಾದ ನಂತರ ಡಿಕೆ ಶಿವಕುಮಾರ್ ನಿಲುವು ಏನಾಗಿರುತ್ತೆ ಅನ್ನೋದು? ಪವನ್, ಏನು ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಆಯಿತು, ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡ್ತಾರೆ. ಅದು ಸಭಾಪತಿ, ಉಪಸಭಾಪತಿ, ವಿಧಾನಸಭಾಧ್ಯಕ್ಷರು, ಉಪಸಭಾಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ. ಇಷ್ಟು ದಿನಗಳ ಕಾಲ ಏನು ಸಭಾಪತಿ ಹುದ್ದೆ ಇತ್ತು, ಅದು ಸಾಂವಿಧಾನಿಕ ಹುದ್ದೆ ಆಗಿತ್ತು. ಪಕ್ಷದ ಆಂತರಿಕವಾಗಿ ಅದನ್ನ ನಿರ್ಧಾರ ಮಾಡಿ, ಶಾಸಕರು ನಿರ್ಧಾರ ಮಾಡಿ ವಿಧಾನಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಆಯ್ಕೆ ಮಾಡಿದ್ರು. ಆ ಒಂದು ಸಂಪ್ರದಾಯವನ್ನ ಮುರಿದು ಹೈಕಮಾಂಡ್ ನಾಯಕರು ಅಧಿಕೃತವಾಗಿ ತಮ್ಮ ಪಕ್ಷದ ವತಿಯಿಂದ ಅದನ್ನ ಬಿಡುಗಡೆ ಮಾಡ್ತಾ ಹೋದ್ರು. ಅಲ್ಲಿ ಏನು ವಿಧಾನ ಪರಿಷತ್ನ ಸಭಾಪತಿ ಹುದ್ದೆಗೆ ಸಲೀಂ ಅಹಮದ್ ಅವರ ಹೆಸರನ್ನ ಆಯ್ಕೆ ಮಾಡಿತ್ತು, ಹಾಗೂ ಉಪಸಭಾಪತಿ ಹುದ್ದೆಗೆ ಉಮಾಶ್ರೀ ಅವರ ಹೆಸರನ್ನ ನೇಮಕ ಮಾಡಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಏನು ಈಗ ಸಭಾಪತಿಯಾಗಿರುವಂತಹ ಬಸವರಾಜ ಹೊರಟ್ಟಿ ಅವರಿಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೂರವಾಣಿ ಕರೆ ಮಾಡ್ತಾರೆ. ಈಗ ನಮಗೆ ಏನು ಮೆಜಾರಿಟಿ ಇದೆ, ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಹೈಕಮಾಂಡ್ ನಾಯಕರು ವಿಧಾನ ಪರಿಷತ್ನ ಸಭಾಪತಿ ಹುದ್ದೆಯನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹೈಕಮಾಂಡ್ ನಾಯಕರು ಸಲೀಂ ಅಹಮದ್ ಅವರನ್ನ ಸಭಾಪತಿಯಾಗಿ ಆಯ್ಕೆ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಾದ ನಂತರದಲ್ಲಿ ಏನು ಬಸವರಾಜ ಹೊರಟ್ಟಿ ಅವರು ಒಂದು ರೀತಿಯಾದಂತಹ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾರೆ. ನಾನು ನನ್ನ 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವ ಪಕ್ಷದ ಪರವಾಗೂ ನಾನು ಯಾವ ವ್ಯಕ್ತಿಯ ಪರವಾಗೂ ಕೆಲಸ ಮಾಡಿಲ್ಲ. ನಾನು ಏನು ಸಾಂವಿಧಾನಿಕವಾಗಿ ಒತ್ತು ನ್ಯಾಯಯುತವಾಗಿ ಕೆಲಸ ಮಾಡಿದ್ದೀನಿ. ಇಂತಹ ಸಂದರ್ಭದಲ್ಲಿ ಏಕಾಏಕಿ ನನ್ನನ್ನ ಏನು ರಾಜೀನಾಮೆ ಕೊಡಿ ಅನ್ನುವಂತಹ ಮಾತು ಸರಿಯಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಆಗ ಏನು ಡಿ ಕೆ ಶಿವಕುಮಾರ್ ಹೇಳುವಂತಹ ಮಾತು ಅಂತಂದ್ರೆ, ನನ್ನ ಕೈಯಲ್ಲಿ ಏನು ಇಲ್ಲ, ಇದು ನನ್ನ ಕೈ ಮೀರೋದಿದೆ, ಹೈಕಮಾಂಡ್ ನಾಯಕರು ನನಗೆ ಒತ್ತಡವನ್ನ ಹೇಳ್ತಾ ಇದ್ದಾರೆ, ನೀವು ರಾಜೀನಾಮೆ ಕೊಡಿಸಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅದರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ರಾಜೀನಾಮೆ ಕೊಡಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಾದ ನಂತರ ಬಸವರಾಜ ಹೊರಟ್ಟಿ ಅವರು ಸುದ್ದಿಗೋಷ್ಠಿ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂತಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಹಂಚ್ಕೊಳ್ಳುವಂತಹ ವಿಚಾರ ಅಂತಂದ್ರೆ, ನನಗೆ ತುಂಬಾ ನೋವಾಗಿದೆ ಈ ವಿಚಾರವನ್ನ ಕೇಳಿ. ಏಕಾಏಕಿ ನನಗೆ ರಾಜೀನಾಮೆ ಕೊಡಿ ಅಂತ ಅಂದ್ರೆ ಏನಿದು, ನನಗೆ ಒಂದು ಗೌರವಯುತವಾದಂತಹ ಬೀಳ್ಕೊಡುಗೆ ಅನ್ನೋದೇ ಇಲ್ವಾ ಅನ್ನುವಂತಹ ಒಂದು ತಮ್ಮ ನೋವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಅವರು ಶಿಕ್ಷಕರ ಪದವೀಧರ ಕ್ಷೇತ್ರದಿಂದ ಸತತವಾಗಿ ಆಯ್ಕೆಯಾಗಿ ಇತಿಹಾಸವನ್ನ ಬರೆದಂತಹ ರಾಜಕೀಯ ಧುರೀಣರು. ಅಂತವರನ್ನ ಒಂದು ಗೌರವಪೂರ್ವಕವಾಗಿ ವಿಧಾನ ಪರಿಷತ್ನಲ್ಲಿ ಒಂದು ನಿಲುವಳಿಯನ್ನು ಮಂಡಿಸಿ ಅಲ್ಲಿ ಒಂದು ಬದಲಾವಣೆ ಮಾಡುವಂತಹ
ಪ್ರಕ್ರಿಯೆಯನ್ನು ಮಾಡಬೇಕು. ಆದ್ರೆ ಏಕಾಏಕಿ ರಾಜೀನಾಮೆ ಕೊಡಿ ಅನ್ನುವಂಥದ್ದು ಸರಿಯಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಗಮನಕ್ಕೆ ಬರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಏನು ಬಸವರಾಜ ಹೊರಟ್ಟಿ ಅವರನ್ನ ಭೇಟಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಈಗ ಹೈಕಮಾಂಡ್ ನಾಯಕರು ಈ ರೀತಿಯಾಗಿ ಒಂದಷ್ಟು ಸೂಚನೆ ಕೊಟ್ಟಿರೋದ್ರಿಂದ ನಾನು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆದ್ರೆ ಏನು ಬಸವರಾಜ ಹೊರಟ್ಟಿ ಅವರ ಪರವಾಗಿ ಕಾಂಗ್ರೆಸ್ನವರೇ ಆದಂತಹ ಸತೀಶ್ ಜಾರಕಿಹೊಳಿ ಇರಬಹುದು, ಜಮೀರ್ ಅಹಮದ್ ಇರಬಹುದು, ಸೇರಿದಂತೆ ಸಿದ್ದರಾಮಯ್ಯ ಸೇರಿದಂತೆ ಒಂದಷ್ಟು ಜನ ನಾಯಕರು ಇವರನ್ನ ಮುಂದುವರಿಸಿ ಅನ್ನುವಂತಹ ಒತ್ತಡವನ್ನ ಡಿ ಕೆ ಶಿವಕುಮಾರ್ಗೆ ಹೇಳ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಇದಕ್ಕೆ ಸುತರಾಂ ಒಪ್ಪೋದಿಲ್ಲ. ಯಾಕಂದ್ರೆ ಹೈಕಮಾಂಡ್ ನ ಆದೇಶ ಇರೋದ್ರಿಂದ ನಾನು ಅದನ್ನ ಪಾಲನೆ ಮಾಡಲೇಬೇಕು. ಆ ಒಂದು ಕಾರಣದಿಂದ ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ಈಗ ಅನಿವಾರ್ಯವಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಈ ಮಾತಿಗೆ ಒಪ್ಪಿದಂತಹ ಬಸವರಾಜ ಹೊರಟ್ಟಿ ಅವರು ಒಂದು ನಿಲುವಳಿಗೆ ಬರ್ತಾರೆ. ಅದೇನು ಅಂತಂದ್ರೆ ಏನು 13ನೇ ತಾರೀಕು ವಿಧಾನಸಭಾ ಹಾಗೂ ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತೆ. ಅವತ್ತು ವಿಧಾನ ಪರಿಷತ್ನ ಕಲಾಪದಲ್ಲಿ 13ನೇ ತಾರೀಕು ಅವರು ಪೀಠದಲ್ಲಿ ಕೂತ್ಕೊಂತಾರೆ. ಪೀಠದಲ್ಲಿ ಕೂತ್ಕೊಂಡು ಅವತ್ತು ಕಲಾಪವನ್ನು ನಡೆಸ್ತಾರೆ. 14ನೇ ತಾರೀಕು ಉಪಸಭಾಪತಿಯ ಆಯ್ಕೆಯನ್ನ ಮಾಡ್ತಾರೆ. ಉಪಸಭಾಪತಿ ಈಗ ರುದ್ರಪ್ಪ ಲಮಾಣಿ ಅವರು ಏನೋ ಕಳೆದ ಬಾರಿ ಸಭೆಯಲ್ಲಿದ್ರು ಹಾಗೂ ಪರಿಷತ್ನಲ್ಲಿ ಏನು ಇನ್ನು ಮತ್ತೊಬ್ಬರು ಆ ಒಂದು ಹಿನ್ನೆಲೆಯಲ್ಲಿ ಆ ಹುದ್ದೆ ಖಾಲಿ ಆಗಿರೋದ್ರಿಂದ, ಪ್ರಾಣೇಶ್ವರ ಹುದ್ದೆ ಖಾಲಿ ಆಗಿರೋದ್ರಿಂದ ಆ ಸ್ಥಾನಕ್ಕೆ ಒಬ್ಬರನ್ನ ಉಪಸಭಾಪತಿಯನ್ನ ನೇಮಕ ಮಾಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಪ್ರಾಣೇಶ್ ಅವರ ಸ್ಥಾನಕ್ಕೆ ಉಪಸಭಾಪತಿಯಾಗಿ ಈಗ ಉಮಾಶ್ರೀ ಅವರ ಆಯ್ಕೆ ಆಗಿರೋದ್ರಿಂದ ಅವರನ್ನ ಉಪಸಭಾಪತಿಯನ್ನಾಗಿ ಮಾಡಿ ಪೀಠದ ಮೇಲೆ ಕೂರಿಸಿ ಆ ನಂತರದಲ್ಲಿ ತಮ್ಮ ರಾಜೀನಾಮೆಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಮಧ್ಯೆ ತಾವು ಏನೋ ತಮ್ಮ 45 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ತಮಗೆ ಸಹಕರಿಸಿದಂತಹರು ಹಾಗೂ ತಮ್ಮ ಅನುಭವವನ್ನ ಪೀಠದಲ್ಲಿ ಕೂತ್ಕೊಂಡು ಒಂದಷ್ಟು ಹೇಳಬೇಕು ಅನ್ನುವಂತಹ ಇಚ್ಛೆಯನ್ನು ಅವರು ವ್ಯಕ್ತಪಡಿಸಿದ್ರಿಂದ ಅದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಸಭಾಪತಿ ಪೀಠದಲ್ಲಿ ಕೂತ್ಕೊಂಡಂತಹ ಬಸವರಾಜ ಹೊರಟ್ಟಿ ಅವರು ತಮ್ಮ 45 ವರ್ಷಗಳ ರಾಜಕೀಯ ಜೀವನವನ್ನ ಅವತ್ತು ನೆನೆಸ್ಕೊಂತಾರೆ ಹಾಗೂ ತಮಗೆ ಸಹಕಾರ ಕೊಟ್ಟ ಎಲ್ಲರಿಗೂ ಸಹ ಧನ್ಯವಾದವನ್ನ ಸಲ್ಲಿಸಿ ಆ ಪೀಠದಿಂದ ಹೊರಗುವಂತ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ಪವನ್. ಎಸ್ ಹರ್ಷವರ್ಧನ್, ಥ್ಯಾಂಕ್ ಯು ಸೋ ಮಚ್.